ಕಲಬುರಗಿ ಜಿಲ್ಲೆಯಲ್ಲಿ ನಕಲಿ ವೈದ್ಯರ ಹಾವಳಿ ಹೆಚ್ಚಾಗಿದ್ದು ಇದರಿಂದ ಸಾರ್ವಜನಿಕರ ಮೇಲೆ ಬಹಳಷ್ಟು ಪರಿಣಾಮ ಬೀರುತ್ತಿದೆ ಎಂದು ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರು ಸದನದಲ್ಲಿ ಕಿಡಿಕಾರಿದ್ದಾರೆ. ಸದನದಲ್ಲಿ ಮಾತನಾಡಿದ ಅವರು, ಕಲಬುರಗಿ ಜಿಲ್ಲೆಯಲ್ಲಿ ಅನೇಕ ಕಡೆ ನಕಲಿ ವೈದ್ಯರ ಹಾವಳಿ ಹೆಚ್ಚಾಗಿದೆ. ಅದನ್ನು ತಡೆಗಟ್ಟುವ ಕೆಲಸ ಆರೋಗ್ಯ ಇಲಾಖೆ ಮಾಡಬೇಕು. ಆದರೆ ಅದನ್ನು ತಡೆಗಟ್ಟುವ ಕೆಲಸ ಆಗುತ್ತಿಲ್ಲ. ಅನೇಕ ಕಡೆ ನಕಲಿ ವೈದ್ಯರಿಂದ ಬಹಳಷ್ಟು ಸಮಸ್ಯೆ ಎದುರಿಸುವ ಪರಿಸ್ಥಿತಿ ಜಿಲ್ಲೆಯಲ್ಲಿ ನಿರ್ಮಾಣವಾಗಿದೆ ಎಂದು ತಿಪ್ಪಣ್ಣಪ್ಪ ಕಮಕ್ನೂರ್ ಕಿಡಿಕಾರಿದ್ರು. ಸರ್, ಮಾನ್ಯ ಸಭಾಪತಿಗಳೇ, ಮಂತ್ರಿಗಳು ಉತ್ತರವನ್ನು ಕೊಟ್ಟಿದ್ದಾರೆ. ಕಲಬುರಗಿ ನಗರದಲ್ಲಿ 23 ನಕಲಿ ವೈದ್ಯರು, ಚಿಂಚೋಳಿಯಲ್ಲಿ 6, ಚಿತ್ತಾಪುರದಲ್ಲಿ 2, ಜೇವರಿಗೆಯಲ್ಲಿ 8, ಆಳಂದದಲ್ಲಿ 12, ಸೇಡಂ ತಾಲೂಕದಲ್ಲಿ 4 ನಕಲಿ ವೈದ್ಯರನ್ನು ಗುರುತಿಸಿದ್ದೀವಿ ಅಂತ ಹೇಳ್ಯಾರ. ಸದರಿಯವರ ಕ್ಲಿನಿಕ್ಗಳು ಮುಚ್ಚಿಸಿ ದಂಡ ವಿಧಿಸಲಾಗಿದೆ ಅಂತ ಹೇಳ್ಯಾರ. ಮತ್ತು 22/5/24ರಂದು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಭೆ ನಡೆಸಿ 58 ನಕಲಿ ವೈದ್ಯರ ವಿರುದ್ಧ ಒಟ್ಟು 25 ಲಕ್ಷ ದಂಡ ವಿಧಿಸಿ ಕ್ರಮ ಕೈಗೊಳ್ಳಲಾಗಿದೆ ಅಂತ ಹೇಳಿದ್ದೀರಿ. ಇದು ಅಷ್ಟೇನು ಸಮಂಜಸವಾದಂಥ ಉತ್ತರ ಅಲ್ಲ. ಇದರ ಈಗಾಗಲೇ ಮುಚ್ಚಿಸಿವೆ ಅಂತ ನೀವು ಹೇಳ್ತೀರಿ. ಅವೆಲ್ಲ ಕೆಲಸಗಳು ಪ್ರಾರಂಭ ಮಾಡ್ತಿದ್ದಾವೆ. ಯಾವ ಒಂದೇ ಒಂದು ನಕಲಿ ವೈದ್ಯರ ಇದು ಔಷಧ ಆಸ್ಪತ್ರೆಗಳು ಯಾವ ಮುಚ್ಚಿಲ್ಲ. ಅಲ್ಲಿ ನೂರಾರು ಮಂದಿ ಜೀವ ಕಳೆದುಕೊಳ್ತಾ ಇದ್ದಾರೆ. ಅವರಿಗೆ ಯಾರ ಮಧ್ಯೆ ನಿರ್ಬಂಧ ಇಲ್ಲ. ಮತ್ತು ಅಲ್ಲಿ DHO ಮಾನ್ಯ ಸಭಾಪತಿಗಳೇ ಒಂದು 2 ನಿಮಿಷ ಹೆಚ್ಚಿಗೆ ಟೈಮ್ ಕೊಡ್ರಿ. ಬೆಲ್ ಹೊಡ್ಲಿಕ್ಕೆ ಇದು ಅತ್ಯಂತ ನಮ್ಮಲ್ಲಿ ಏನಂದ್ರೆ ಬೆಂಗಳೂರು ನಗರದಲ್ಲಿ ಏನೇನು ವೈದ್ಯಕೀಯ ಸೌಲಭ್ಯಗಳವ ಅವೆಲ್ಲ ನಮ್ಮ ಗುಲ್ಬರ್ಗದಲ್ಲಿ ಕೂಡ ನಮ್ಮ ಶರಣ ಪ್ರಕಾಶ್ ಪಾಟೀಲ್ ಮಾಡಿದ್ದಾರೆ. ವೈದ್ಯಕೀಯದಲ್ಲಿ ಏನು ತೊಂದರೆ ಇಲ್ಲ. ಆದರೆ ನಮ್ಮ ಈ ನಕಲಿ ವೈದ್ಯರದು ಹಾವಳಿ ಯಾವಾಗಲೂ ಕಂಟಿನ್ಯೂ ನಡೆದಿದೆ. ನಾವು ಎಲ್ಲಿರ್ತಾರೆ ಸರ್ ಅವರಂದರೆ ಅತ್ಯಂತ ಕಡು ಬಡವರು, ಅತ್ಯಂತ ಬಡತನ ರೇಖೆ ಕೆಳಗಿದ್ದವ್ರ ಬಳಿ ಇವರೆಲ್ಲ ಸ್ಟಾರ್ಟ್ ಮಾಡಿ ಅವ್ರಿಗೆ ಇಂಜೆಕ್ಷನ್ ಕೊಡ್ತಾರೆ. ಇಂಜೆಕ್ಷನ್ ಕೊಟ್ಟ ಮೇಲೆ ನಕಲಿ ವೈದ್ಯರಲ್ಲಿ ಹೋಗುವ ರೋಗಿಗಳು ಅವೈಜ್ಞಾನಿಕವಾಗಿ ಗ್ಲುಕೋಸ್ ನೀಡಬಹುದು, ಭ್ರೂಣ ಹತ್ಯೆ ಮುಂತಾದವುಗಳು ಇಲ್ಲಿ ನಡೆಯುತ್ತಿವೆ. ನಕಲಿ ವೈದ್ಯರಲ್ಲಿ ಹೋಗಿ ಇಂಜೆಕ್ಷನ್ ಪಡೆದ ರೋಗಿ 4-5 ದಿನದ ನಂತರ ರೋಗ ವಿಷಮಗೊಂಡು ಸರ್ಕಾರಿ ಆಸ್ಪತ್ರೆಗೆ ಹೋಗುತ್ತಾರೆ. ಅಲ್ಲಿ ಅವನು ಸಾವನ್ನಪ್ಪುತ್ತಾನೆ. ಇದೇ ರೀತಿ ನಕಲಿ ವೈದ್ಯರ ಬಳಿ ಇಂಜೆಕ್ಷನ್ ಪಡೆದ ರೋಗಿ ಮನೆಗೆ ಬಂದ 4-5 ದಿನದಲ್ಲಿ ಹೃದಯಘಾತದಿಂದ ಸಾವನ್ನಪ್ಪುತ್ತಿದ್ದಾರೆ. ಈ ಹೃದಯಘಾತ ಆಗಲಿ ಇಂಥವೆಲ್ಲ ಹೆಚ್ಚಿಗೆ ಆಗಬೇಕಾಯ್ತದೆ ಈ ನಕಲಿ ವೈದ್ಯರಿಂದ ನಡೆದಿದೆ. ಅದಕ್ಕಾಗಿ ಇದಕ್ಕೂ ಮಾನ್ಯ ಮಂತ್ರಿಗಳಿಗೆ ಮನವಿ ಮಾಡೋದೇನೆಂದ್ರೆ ಅಲ್ಲಿ DHOನೇ ಇದಕ್ಕೆ ಮುಖ್ಯ ಕಾರಣ. DHO ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಅವರಿಗೆಲ್ಲ ಸಪೋರ್ಟ್ ಮಾಡೋರೆ DHO ಅವರು. ಅದಕ್ಕಾಗಿ ನೀವು ಇದಕ್ಕೆ ನಕಲಿ ವೈದ್ಯರ ಸಲುವಾಗಿ ಒಂದು ಸಮಿತಿ ನೇಮಕ ಮಾಡಿ ಅಲ್ಲಿ ಕೂಲಂಕುಷವಾದಂಥ ವರದಿ ತಾವು ತರಿಸ್ಕೊಂಡು ನಿರ್ದಾಕ್ಷಿಣ್ಯವನ್ನು ಕ್ರಮ ಕೈಗೊಳ್ಳಬೇಕು. ಯಾಕಂದ್ರೆ ಅವರಿಗೆ ನೀವು ಹೇಳಿರಿ ಸರ್, ಒಂದು 2 ನಿಮಿಷ ಸರ್, 2 ನಿಮಿಷ ನೀವು ಸುಟ್ಟಿ ಬರಬೇಡಿ. ನೀವು ಹೇಳಿರಿ ಅವರಿಗೆಲ್ಲ 1 ಲಕ್ಷ ರೂಪಾಯಿ ಆಮೇಲೆ ಕೇಳಿ. ಕಮಕ್ನೂರ್ ಅವರ ಕ್ಲಾರಿಫಿಕೇಶನ್ ಆಮೇಲೆ. ಈ ಸಂದರ್ಭದಲ್ಲಿ ದಿನೇಶ್ ಗುಂಡೂರಾವ್ ಅವರು ತಿಪ್ಪಣ್ಣಪ್ಪ ಕಮಕ್ನೂರ್ ಅವರ ಮಾತಿಗೆ ಪ್ರತಿಕ್ರಿಯೆ ನೀಡಿದ ನಂತರ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರು ಮತ್ತೆ ಕಿಡಿಕಾರಿದ್ರು. ನಾನು ಜವಾಬ್ದಾರಿ ಮನುಷ್ಯನಾಗಿದ್ದೇನೆ, ರಾಜಕೀಯ ಮಾಡಲು ಹೋಗುವುದಿಲ್ಲ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಅನೇಕ ಕಡೆ ನಕಲಿ ಆಸ್ಪತ್ರೆಗಳನ್ನು ಮುಚ್ಚಿಸಿದ್ದೀರಿ ಎಂದು ಹೇಳಲಾದ ಅನೇಕ ನಕಲಿ ವೈದ್ಯರು ಆಸ್ಪತ್ರೆಗಳು ಈಗಲೂ ಕೂಡ ಚಾಲ್ತಿಯಲ್ಲಿರುವ ಬಗ್ಗೆ ನೀವು ಸರಿಯಾದ ಕ್ರಮ ತೆಗೆದುಕೊಳ್ಳುತ್ತಿಲ್ಲ. ಇದರ ಬಗ್ಗೆ ಸರಿಯಾದ ಕ್ರಮ ತೆಗೆದುಕೊಳ್ಳಬೇಕು. ಜನರ ಜೀವದ ಜೊತೆ ಆಟವಾಡುತ್ತಿರುವ ನಕಲಿ ವೈದ್ಯರ ಹಾವಳಿ ತಡೆಗಟ್ಟಬೇಕು ಎಂದು ಕಮಕ್ನೂರ್ ಕಿಡಿಕಾರಿದ್ದಾರೆ. ಬಹುಶಃ ಸ್ವಲ್ಪ ಆಧಾರಗಳು ಇಟ್ಕೊಂಡು ಹೇಳಿದ್ರೆ ಒಳ್ಳೆದಂತ ಅನ್ಸುತ್ತೆ. ಯಾಕಂದ್ರೆ 100 ಜನ ತೀರ್ಕೊಂಡ್ಬಿಟ್ಟಿದ್ದಾರೆ ಮತ್ತು ಈ ರೀತಿಯಾಗಿ ಹೇಳಿಕೆಗಳು ಕೊಟ್ರೆ ಬಹುಶಃ ಅದು ಕೆಲವು ಆಧಾರಗಳು ಇಟ್ಕೊಂಡು ಸ್ಪಷ್ಟವಾದ ಮಾಹಿತಿ ಇಟ್ಕೊಂಡು ಹೇಳಿದ್ರೆ ಒಳ್ಳೇದು. ಯಾಕಂದ್ರೆ ಇದು ಗಾಬರಿ ಪಡಿಸುವಂತ ವಿಚಾರ ಆಗೋಗ್ತದೆ. 100 ಜನ ತೀರ್ಕೊಂಡ್ಬಿಟ್ಟಿದ್ದಾರೆ ಅಂತ. ಖಂಡಿತ ನಕಲಿ ವೈದ್ಯರ ಹಾವಳಿ ಇದೆ, ಇಡೀ ರಾಜ್ಯದಲ್ಲಿ ಇದೆ. ಅದನ್ನು ನಿಯಂತ್ರಣ ಮಾಡುವಂಥದ್ದು ನಮ್ಮ ಒಂದು ಜವಾಬ್ದಾರಿ. ಅದರ ಬಗ್ಗೆ ಈಗಾಗಲೇ ಏನು ಕ್ರಮ ತಗೊಂಡಿದ್ದೇವೆ ಅದನ್ನೆಲ್ಲ ಹೇಳಿದ್ದೀವಿ. ಇದುವರೆಗೂ ಸುಮಾರು 25,60,000 ದಂಡ ವಿಧಿಸಿ ಎಲ್ಲೆಲ್ಲಿ ಇಂಥವ್ರ ಬಗ್ಗೆ ಇವರು ಎಲ್ಲೆಲ್ಲಿ ಈ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಮುಚ್ಚುವಂಥದ್ದು ಕೂಡ ನಾವು ಮಾಡಿದ್ದೇವೆ. ಅದನ್ನ ಮಾಹಿತಿ ಎಲ್ಲ ನಾವು ಅವ್ರಿಗೆ ಕೊಟ್ಟಿದ್ದೇವೆ. ಕಲಬುರಗಿ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಮಾಡಿದ್ದೀವಿ ಅಂತ. ಮುಂದೆ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಕ್ರಮ ತಗೊಳ್ಬೇಕು ಅಂತ ಹೇಳಿದ್ರೆ ಖಂಡಿತ ತಗೊಳ್ಳೋಣ. ಈಗ ನಾವೇನು ಮಾಡಿದ್ದೀವಿ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಯಾರು ಈ ಅಲೋಪತಿ ಪ್ರಾಕ್ಟೀಸ್ ಮಾಡ್ತಾರೆ ಅವರ ಒಂದು ಏನು ಬೋರ್ಡ್ ಹಾಕಿರ್ತಾರೆ ಅದು
ಕೆಂಪು ಕಲರಿನ ಬೋರ್ಡ್ ಇರಬೇಕು ಅಂತ ಹೇಳಿದ್ದೀವಿ. ಬ್ಲೂ ಕಲರ್ ಬೋರ್ಡ್ ಇರಬೇಕು ಅಂತ ಹೇಳಿದ್ದೀವಿ. ಮತ್ತು ಆಯುಷ್ ಇಲಾಖೆಯಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಅವರ ಒಂದು ನರ್ಸಿಂಗ್ ಹೋಮ್ ಇರ್ಬೋದು, ಆಸ್ಪತ್ರೆ ಇರ್ಬೋದು, ಅದು ಕೆಂಪು ಗ್ರೀನ್ ಕಲರ್ ಬೋರ್ಡ್ ಇರ್ಬೋದು ಅಂತ ಹೇಳಿದ್ದೀವಿ. ಸೊ ಒಂದು ಬ್ಲೂ ಇರಬೇಕು, ಇನ್ನೊಂದು ಗ್ರೀನ್ ಇರಬೇಕು ಅಂತ ಹೇಳಿದ್ದೀವಿ. ಆದ್ರಿಂದ ಅದು ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗಬೇಕು ಯಾವ ಒಂದು ವೈದ್ಯಕೀಯ ಪ್ರಾಕ್ಟೀಸ್ ಅಲ್ಲಿ ಇವ್ರು ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗಬೇಕು ಅಂತ. ಈ ನಕಲಿ ವೈದ್ಯರು ಇದರಿಂದ ನಮಗೆ ಪತ್ತೆ ಹಚ್ಚೋದಕ್ಕೆ ನಕಲಿ ವೈದ್ಯರಿಗೆ ಕೆಂಪು ಹಾಕ್ರಿ, ಬ್ಲೂ ಹಾಕಿರಿ, ಯಾರು ನೋಡ್ತಾರೆ? ಕೆಂಪು ಹಾಕಿರಿ ಗೊತ್ತಾಗುತ್ತೆ. ಅದೇ ಅಧಿಕೃತವಾಗಿ ನಾವು ಒಂದು ತಮ್ಮ ಸಲಹೆಯನ್ನು ಕೂಡ ಸ್ವೀಕಾರ ಮಾಡ್ತೀವಿ ಸಭಾಪತಿಗಳೇ. ಅದ್ರ ಜೊತೆಯಲ್ಲಿ ಈಗ ಅವ್ರನ್ನ ಕ್ರಮ ತಗೊಳ್ತಾ, ಇನ್ನು ತೀವ್ರ ಕ್ರಮ ಅಂತ ಹೇಳಿದ್ರೆ ನಾವು ಅವ್ರ ಮೇಲೆ ಅವ್ರಿಗೆ 3 ವರ್ಷ ಜೈಲ್ ಶಿಕ್ಷೆ ಆಗುವಂಥದ್ದು ಕೂಡ ಇದೆ. ಸೊ ಆ ಕೇಸ್ಗಳನ್ನೆಲ್ಲ ಬುಕ್ ಮಾಡಿ ಅವ್ರಿಗೆ ಜೈಲ್ ಕಳಿಸುವಂಥದ್ದು JMFC ಕೋರ್ಟಲ್ಲಿ ಅವ್ರಿಗೆ ಕೇಸನ್ನು ಫೈಲ್ ಮಾಡಿ ಅದನ್ನ ಅವ್ರಿಗೆ ಶಿಕ್ಷೆ ಆಗುವಂಥದ್ದಕ್ಕೂ ಕೂಡ ನಮ್ಮ ಇಲಾಖೆಯಲ್ಲಿ ನಾವು ಹೇಳಿದ್ದೇವೆ. ಈಗ ಎಲ್ಲೆಲ್ಲಿ ಇಂಥ ಪ್ರಕರಣಗಳು ಬರ್ತದೆ ನೀವು ಅವ್ರಿಗೆ ಕೋರ್ಟಲ್ಲೂ ಕೂಡ ಕೇಸನ್ನು ಫೈಲ್ ಮಾಡಿ ಅವ್ರಿಗೆ ಕೋರ್ಟ್ ಅನುಸಾರ ಏನು ಶಿಕ್ಷೆ ಆಗಬೇಕು ಅದನ್ನು ಕೂಡ ಮಾಡೋದಕ್ಕೆ ನಮ್ಮ ಇಲಾಖೆ ಅವ್ರಿಗೆ ಹೇಳಿದ್ದೀವಿ. ಇಷ್ಟು ನಮ್ಮ ಸದನಕ್ಕೆ ಈ ವಿಷಯಗಳನ್ನ ನಾನು ತರೋದಕ್ಕೆ ಬಯಸ್ತೀನಿ. ಮಾನ್ಯ ಸಭಾಪತಿಗಳೇ, ಮಾನ್ಯ ಮಂತ್ರಿಗಳು ಹೇಳಿದ್ರು ಮಾಡಿ ಹೇಳ್ಬೇಕಂತ ಹೇಳಿದ್ರಿ. ನಾ ಜವಾಬ್ದಾರಿ ಮನುಷ್ಯ ಇರೋದ್ರಿಂದ ಅಥೆಂಟಿಕ್ ಆಗಿ ನಾ ಮಾತಾಡ್ತೀನಿ. ಅಥೆಂಟಿಕ್ ಇಲ್ಲದೆ ರಾಜಕೀಯವಾಗಿ ನಾ ಯಾರು ಮಾತಾಡೋದಲ್ಲ, ನನ್ನ ಜಯಮಾನೂ ಅಲ್ಲ. ಹೇಳಿ ಕ್ರಮ ತಗೋತಾರ. ನಮ್ಮ ಭಾಗದಲ್ಲಿಯೇ ಒಂದು 4-5 ಪೇಷಂಟ್ಗಳು ಇನ್ಸಿಷನ್ ಮಾಡಿ ಆ ಕಿಡ್ನಿ ಪ್ರಾಬ್ಲಮ್ ಆಗಿ ಆಮೇಲೆ ಎಲ್ಲ ಒಂದು ಕಡೆ ಪೂರ ಬಾಡಿನೇ ಪೂರ ಉಬ್ಬಿ ಬಿಟ್ಟು ಆಮೇಲೆ ಬಸವೇಶ್ವರ ಆಸ್ಪತ್ರೆಯಲ್ಲಿ ಹಾಕಿ ಮಾಡಿ ಸೀರಿಯಸ್ ಆಗಿ ಹೋಗಿದ್ವು. 1-2-3 ಪ್ರಾಣನೂ ಕೂಡ ಬಿಟ್ಟರು. ಆದರೆ ನಮ್ಮದೇ ಸರ್ಕಾರ ಇರೋದ್ರಿಂದ ನಾ ಇದ್ರ ಬಗ್ಗೆ ಹೆಚ್ಚಿಗೆ ಪತ್ರಿಕೆ ಮುಖಾಂತರ ಆಗಲಿ ಯಾವ ಹೇಳಕ್ ಹೋಗಿಲ್ಲ. ನೀವೊಬ್ಬ ಪ್ರಾಮಾಣಿಕ ಒಬ್ಬ ಮಂತ್ರಿ ಇರೋದ್ರಿಂದ ನಿಮ್ಮಿಂದ ಇದು ಸಾಧ್ಯ ಆಗ್ತದ. ಯಾಕಂದ್ರೆ ಎಲ್ಲ ಇವು ಇಲ್ಲ ರಿನಿವಲ್ ಮಾಡಿಬಿಡ್ರಿ ಹೊಸ ಮಂದಿಗೆ. ಮತ್ತೊಮ್ಮೆ ಯಾವ ಒಂದೇ ಒಂದು ಮುಚ್ಚಿಲ್ಲ. ನೀವು ಅದು ನಾ ಸಾಬೀತು ಮಾಡಿ ತೋರಿಸ್ತೀನಿ. ನೀವೆಷ್ಟು ಮಂದಿಗೆ ಬಂದ್ ಮಾಡಿ ಅಂತ ಹೇಳ್ತೀರಿ, ಅವರು ಎಲ್ಲರೂ ನಿರಂತರವಾಗಿ ರಾಜಾರೋಷವಾಗಿ ಅವ್ರ ಆಸ್ಪತ್ರೆಗಳು ತೆರಿತಾ ಇದ್ದಾರೆ. ಸರ್ವಸಾಧಾರಣ ಅವರೆಲ್ಲ PH ಮಗಲಾಗಿ ನಿಮ್ಮ ಸರ್ಕಾರಿ ಆಸ್ಪತ್ರೆ ಮಗಲಾಗಿ ಇರ್ತಾರೆ. ಸರ್ಕಾರಿ ಆಸ್ಪತ್ರೆಯಿಂದ ಅವರಿಗೆ ಟ್ಯಾಬ್ಲೆಟ್ಸ್ಗಳೆಲ್ಲ ಸರಬರಾಜು ಆಗ್ತಾವೆ. ಇವೆಲ್ಲ ನಡೆದಿವೆ. ಅದಕ್ಕೆ ನಂದೇನು ಜನರ ಜೀವ ಉಳಿಸ್ಬೇಕಾದ್ರೆ ನೀವು ಫೈನ್ ಹಾಕ್ತೀರಿ, ಮತ್ತೆ ಇನ್ನಿತರ ಬೇರೆ ಬೇರೆ ದಂಡ ಹಾಕ್ತೀರಿ, FIR ಮಾಡಿದೆ ಅಂತ ಹೇಳ್ತೀರಿ. FIR ಮಾಡಿದ್ರು ಇಲ್ಲಿ ತನಕ ಯಾರು ಒಬ್ಬರು ವೈದ್ಯರು, ಈ ನಕಲಿ ವೈದ್ಯರು ಜೈಲಿಗೆ ಹೋಗೇ ಇಲ್ಲ ಯಾರು. ಅದಕ್ಕಾಗಿ ತಾವಿದು ಬಹಳ ಸೀರಿಯಸ್ ಅಂತೇಳಿ ಮೆಟ್ರ್ ಅಂತ ಪರಿಗಣಿಸಿ ನೀವು ಗುಲ್ಬರ್ಗ ಒಂದು ವೈದ್ಯಕೀಯ ರಂಗದಲ್ಲಿ ಅತ್ಯಂತ ಬುದ್ಧಿ ಅದು ಒಳ್ಳೆಯವ್ರಿರ್ಬೇಕು. ಅವ್ರು ಸುಮ್ಮನೆ ಗೋಲ್ಡ್ ರಿಪೋರ್ಟ್ ಕೊಡಬಾರ್ದು. ಅವ್ರು ಯಾರ ಒಳ್ಳೆ ಒಂದು ಸಮಿತಿ ಕಳಿಸ್ಕೊಟ್ಟು ಅಲ್ಲಿ ಪೂರ್ಣ ಎಲ್ಲ ತಾಲೂಕುಗಳು ವೀಕ್ಷಣೆ ಮಾಡಿ ಒಂದು ವರದಿ ತೆಗೆದುಕೊಂಡು ಆ ನಕಲಿ ವೈದ್ಯರು ಪೂರ ಹಾವಳಿ ಬಂದ್ ಮಾಡ್ತಕ್ಕಂಥ ಕೆಲಸ ನೀವು ಪ್ರಾಮಾಣಿಕವಾಗಿ ಮಾಡ್ಬೇಕಂತ ನಾನು ಮಾನ್ಯ ಸಭಾಪತಿಗಳೇ ತಮಗೆ ಕೇಳ್ಕೊಳ್ತೀನಿ. ಖಂಡಿತವಾಗಿಯೂ ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.